ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ, ಬೇಲ್ ಕೊಡದಂತೆ ಎಸ್ಐಟಿ ಪರ ವಕೀಲರ ವಾದ. ಮಾಜಿ ಸಚಿವರಿಗೆ ಬೇಲ ಮತ್ತೆ ಜೈಲ. ತಪ್ಪು ಮಾಡದ ಕೇಸ್ನಲ್ಲಿ ಸಿಲುಕಿಸಿದ್ರು ಜಿಟಿಡಿ ಎದುರು ಎಚ್ಡಿ ರೇವಣ್ಣ ಕಣ್ಣೀರು. ಗೆಳೆಯನನ್ನ ಭೇಟಿ ಮಾಡಿ ಜಿಟಿ ದೇವೇಗೌಡ ಮಾತು. ಅಮ್ಮ ಬಂದ್ರು ನೆಂಟ್ರತರ ಹೋದ್ರಷ್ಟೇ, ಅದು ಬಿಟ್ಟರೆ ನಮ್ಗೆ ಇನ್ನೇನು ಗೊತ್ತಿಲ್ಲ. ಏನು ಮಾತಾಡಿಲ್ಲ ನಮ್ಮ ಜೊತೆ, ಅವರು ಬಂದು ಕರ್ಕೊಂಡು ಹೋದ್ರು ಅಷ್ಟೇ. ಸಂಬಂಧಿಕರ ಮನೆಯಲ್ಲೇ ಸಂತ್ರಸ್ತೆಯ ರಕ್ಷಣೆ, ರಾಜಗೋಪಾಲ್ ನಗರದಿಂದ ಅಲ್ವೇ ಅಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸಂಬಂಧಿಕರ ಎಕ್ಸ್ಕ್ಲೂಸಿವ್. ಕಾಣೆಯಾಗಿದ್ದ ಮಕ್ಕಳು ಶವವಾಗಿ ಪತ್ತೆ. ಒಂಟೆ ನೋಡಲು ಹೋಗಿದ್ದವರು ಚರಂಡಿಯಲ್ಲಿ ಪತ್ತೆ. ಸ್ಥಳದಲ್ಲಿ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಪಾರ್ಲಿಮೆಂಟ್ ನಲ್ಲಿ ಗೆಲ್ತೀವಿ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೆ ಬಾಯಿ ಬಂದ ಮಾತಾಡ್ತಾರೆ. ನೋಡಿ, ಏಕನಾಥ್ ಶಿಂದೆ ಅವರು ಸದ್ಯ ಅವ್ರ ಸರ್ಕಾರ ಎಲೆಕ್ಷನ್ ಆದ್ಮೇಲೆ ಅವ್ರ ಸರ್ಕಾರದೇ ಅವ್ರು ಹೋಗಿ. ಶಿಂದೆ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಪತನ, ಭವಿಷ್ಯಕ್ಕೆ ಸಿಎಂ ಕಿಡಿ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ, ಬೇಲ್ ಕೊಡದಂತೆ ಎಸ್ಐಟಿ ಪರ ವಕೀಲರ ವಾದ. ಮಾಜಿ ಸಚಿವರಿಗೆ ಬೇಲ ಮತ್ತೆ ಜೈಲ. ತಪ್ಪು ಮಾಡದ ಕೇಸ್ನಲ್ಲಿ ಸಿಲುಕಿಸಿದ್ರು ಜಿಟಿಡಿ ಎದುರು ಎಚ್ಡಿ ರೇವಣ್ಣ ಕಣ್ಣೀರು. ಗೆಳೆಯನನ್ನ ಭೇಟಿ ಮಾಡಿ ಜಿಟಿ ದೇವೇಗೌಡ ಮಾತು. ಅಮ್ಮ ಬಂದ್ರು ನೆಂಟ್ರತರ ಹೋದ್ರಷ್ಟೇ, ಅದು ಬಿಟ್ಟರೆ ನಮ್ಗೆ ಇನ್ನೇನು ಗೊತ್ತಿಲ್ಲ. ಏನು ಮಾತಾಡಿಲ್ಲ ನಮ್ಮ ಜೊತೆ, ಅವರು ಬಂದು ಕರ್ಕೊಂಡು ಹೋದ್ರು ಅಷ್ಟೇ. ಸಂಬಂಧಿಕರ ಮನೆಯಲ್ಲೇ ಸಂತ್ರಸ್ತೆಯ ರಕ್ಷಣೆ, ರಾಜಗೋಪಾಲ್ ನಗರದಿಂದ ಅಲ್ವೇ ಅಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸಂಬಂಧಿಕರ ಎಕ್ಸ್ಕ್ಲೂಸಿವ್. ಕಾಣೆಯಾಗಿದ್ದ ಮಕ್ಕಳು ಶವವಾಗಿ ಪತ್ತೆ. ಒಂಟೆ ನೋಡಲು ಹೋಗಿದ್ದವರು ಚರಂಡಿಯಲ್ಲಿ ಪತ್ತೆ. ಸ್ಥಳದಲ್ಲಿ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಪಾರ್ಲಿಮೆಂಟ್ ನಲ್ಲಿ ಗೆಲ್ತೀವಿ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೆ ಬಾಯಿ ಬಂದ ಮಾತಾಡ್ತಾರೆ. ನೋಡಿ, ಏಕನಾಥ್ ಶಿಂದೆ ಅವರು ಸದ್ಯ ಅವ್ರ ಸರ್ಕಾರ ಎಲೆಕ್ಷನ್ ಆದ್ಮೇಲೆ ಅವ್ರ ಸರ್ಕಾರದೇ ಅವ್ರು ಹೋಗಿ. ಶಿಂದೆ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಪತನ, ಭವಿಷ್ಯಕ್ಕೆ ಸಿಎಂ ಕಿಡಿ.